ಏನು ಜಿಬಿಎ ಎಲೆಕ್ಷನ್ ಸಿಕ್ಕಾಪಟ್ಟೆ ಹತ್ರ ಇರೋದ್ರಿಂದ ತಯಾರಿಗಳು ಕೂಡ ಹಾಗೆ ನಡೀತಾ ಇದೆ. ಜಿಬಿಎ ಎಲೆಕ್ಷನ್ ಸಂಬಂಧ ಕಾಂಗ್ರೆಸ್ ಬಿಜೆಪಿ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ. ಜಿಬಿಎ ಎಲೆಕ್ಷನ್ ಹತ್ರ ಅಂತಂದ್ರೆ ಇನ್ನೂ 2-3 ತಿಂಗಳಿದೆಯಲ್ಲ, ಇನ್ನೂ 6 ತಿಂಗಳಿದೆಯಲ್ಲ ಅಂತ ಅಂದ್ಕೊಳ್ಬಹುದು. ಆದರೆ ಹಿಂಗೆ ಅನ್ನೋಷ್ಟರಲ್ಲಿ ಚುನಾವಣೆ ಬಂದೇ ಬಿಡುತ್ತೆ. 5 ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಸಿದ್ಧತೆಗಳಾಗ್ತಾ ಇದೆ. ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ಗಳಿಗೆ ಬಿಜೆಪಿ ಶಾಸಕರು ಗಾಳ ಹಾಕ್ತಿದ್ದಾರೆ. ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ಸ್ಗೆ ಬಿಜೆಪಿ ಟಿಕೆಟ್ ಅನ್ನು ಆಫರ್ ಮಾಡ್ತಾ ಇದೆ. ಕಾರಣ ಇಷ್ಟೇ, ಸರ್ಕಾರ ಕಾಂಗ್ರೆಸ್ದಿದ್ರು ಕೂಡ ರಾಜಧಾನಿಯನ್ನ ಗೆಲ್ಲೋದು ಸುಲಭ ಅಲ್ಲ ಅನ್ನೋದು ಕಾಂಗ್ರೆಸ್ಗೆ ಈಗ ಸೈಲೆಂಟ್ ರಿಪೋರ್ಟ್ ಬೇರೆ ಇದೆ. ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ಸ್ಗಳು ಒಂದಷ್ಟು ಸರ್ವೆಗಳನ್ನು ಮಾಡ್ತಾ ಇದ್ದಾರೆ. ಈ ಸರ್ವೆಯನ್ನು ಆಧರಿಸಿ ಮುಂದಿನ ತೀರ್ಮಾನ ಕೈಗೊಳ್ಳೋದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಸರ್ಕಾರ ಇದ್ರೂ ಕಾಂಗ್ರೆಸ್ಗೆ ಅಷ್ಟು ಸುಲಭ ಇಲ್ಲ ಜಿಬಿಎ ಚುನಾವಣೆಯನ್ನ ಗೆಲ್ಲೋದು ಅಂತ. ಯಾಕೆಂದ್ರೆ ಮೊದಲಿನಿಂದಲೂ ಬೆಂಗಳೂರು ಕಾಂಗ್ರೆಸ್ನ ಬಿಜೆಪಿಯ ಭದ್ರಕೋಟೆ. ರಾಜ್ಯ ಗೆದ್ರು ಮಹಾನಗರದ ಮತದಾರರ ಮನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಸರ್ವೆಯನ್ನ ಆಧರಿಸಿ ಕಮಲ ಹಿಡಿಯಲು ಮಾಜಿ ಕಾರ್ಪೊರೇಟರ್ಸ್ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆ ಗೆಲ್ಲೋದಕ್ಕೆ ಗ್ರೇಟ್ ಐಡಿಯಾಗಳನ್ನು ಹಾಕೊಳ್ತಿದ್ದಾರೆ. ರಾಜ್ಯ ಕೈ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ವೆ ರಿಪೋರ್ಟ್. 5 ಪಾಲಿಕೆ ಚುನಾವಣೆಯಲ್ಲಿ ಸಮರ್ಥ ಅಭ್ಯರ್ಥಿಗಳ ಹುಡುಕಾಟ ಆಗ್ತಾ ಇದೆ. ವಾರ್ಡ್ ಮರು ವಿಂಗಡಣೆ ಲಾಭ ಪಡ್ಕೊಳ್ತಾ ಇದ್ದಾರೆ ಬಿಜೆಪಿ ಶಾಸಕರು. ಹೊಸ ವಾರ್ಡ್ಗಳಿಗೆ ಕಾಂಗ್ರೆಸ್ ನಾಯಕರನ್ನ ಸೆಳಿತಾ ಇದ್ದಾರೆ ಬಿಜೆಪಿ ಶಾಸಕರು. ಮೊದಲಿನಿಂದಲೂ ಬೆಂಗಳೂರು ಬಿಜೆಪಿಯ ಭದ್ರಕೋಟೆ. ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ಗೆ. ಸರ್ಕಾರ ಇದ್ರೂ ಕೂಡ, ರಾಜ್ಯವನ್ನ ಗೆದ್ದಿದ್ರು ಮಹಾನಗರದ ಬೆಂಗಳೂರು ಅನ್ನುವಂತಹ ಮಹಾನಗರದ ಮತದಾರರ ಮನಸ್ಸನ್ನ ಗೆಲ್ಲುವುದು ಅಷ್ಟು ಸುಲಭ ಇಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ಗಳಿಗೆ ಬಿಜೆಪಿ ಶಾಸಕರು ಈಗ ಗಾಳ ಹಾಕ್ತಾ ಇದ್ದಾರೆ. ಗ್ರೇಟ್ ಐಡಿಯಾವನ್ನ ಬಿಜೆಪಿ ಹಾಕೊಳ್ತಾ ಇದೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರೂಪೇಶ್. ಇನ್ನೇನು ಜಿಬಿಎ ಎಲೆಕ್ಷನ್ ಹತ್ರ ಇರೋದ್ರಿಂದ ಈಗಲಿಂದಲೇ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ ಅಂತ ಅಂದ್ಕೊಳ್ಬಹುದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದ್ರೂ ಬಿಜೆಪಿ ಭದ್ರಕೋಟೆ ಮಹಾನಗರದ್ದು. ಸೊ ಹಾಗಾಗಿ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ಗಳನ್ನ ತಮ್ಮತ್ತ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ ರೂಪೇಶ್. ಸೊ ಎಷ್ಟು ಮಟ್ಟಿಗೆ ಪ್ಲಾನ್ ವರ್ಕೌಟ್ ಆಗ್ಬಹುದು, ಹೇಗೆ ನಡೀತಾ ಇದೆ ತಯಾರಿ? ನಿಜ ಸಿಂಧೂರ್, ಯಾಕಂತ ಹೇಳಿದ್ರೆ ಈಗ ಬಿಬಿಎಂಪಿ ಚುನಾವಣೆ ಬರ್ತಾ ಇದೆ. ಹೀಗಾಗಿ ಜಿಬಿಎ ಚುನಾವಣೆಯನ್ನ ಗೆಲ್ಲೇಬೇಕು ಅಂತೇಳಿ ಎಲ್ಲಾ ಪಕ್ಷಗಳು ಕಸರತ್ತನ್ನ ಮಾಡ್ತಾ ಇದೆ. ಅದು ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಾಗಿ ಹೋಗ್ತಾ ಇದ್ರೆ, ಕಾಂಗ್ರೆಸ್ ನಮ್ಮ ಸರ್ಕಾರ ಇದೆಯಲ್ಲ ನಾವೇ ಗೆದ್ಬಿಡ್ತೀವಿ ಅಂತೇಳಿ ವಿಶ್ವಾಸದಲ್ಲಿ ಹೋಗ್ತಾ ಇದೆ. ಆದ್ರೆ ರಿಪೋರ್ಟ್ಗಳು, ಬಿಜೆಪಿ ತರಿಸ್ಕೊಂಡಂತ ರಿಪೋರ್ಟ್ಗಳು ಒಂದ್ ರೀತಿ ಬೇರೆದೇ ಲೆಕ್ಕಾಚಾರಗಳು ಹೇಳ್ತಾ ಇದ್ದಾವೆ. ಬಿಜೆಪಿಗೆ ಒಂದಿಷ್ಟು ಪಾಸಿಟಿವ್ ಆಗಬಹುದು ಅಂತ. ಒಂದು ಕಡೆ ಸರ್ಕಾರ ಇದೆ, ಸರ್ಕಾರ ಇದ್ದಾಗ ಆ ಒಂದು ಚುನಾವಣೆ ನಡೆದಾಗ ಯಾವುದೇ ಸ್ಥಳೀಯ ಸಂಸ್ಥೆಗಳಿದ್ರು ಕೂಡ ಒಂದಿಷ್ಟು ಫೇವರ್ಗಳು ಸರ್ಕಾರ ಇರತಕ್ಕಂಥ ಆಡಳಿತ ಪಕ್ಷಕ್ಕೆ ಇದ್ದೇ ಇರುತ್ತೆ. ಆದ್ರೆ ಬೆಂಗಳೂರಿನಲ್ಲಿ ಅದರ ಮೀರಿ ಒಂದು ಫಲಿತಾಂಶ ಬರಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಒಂದು ನಗರ ಮತದಾರರು ಬೇರೆ ಬೇರೆ ರಾಜ್ಯಗಳಿಂದ ಹೆಚ್ಚಾಗಿ ವಲಸೆ ಬಂದಿರ್ತಾರೆ. ಹೀಗಾಗಿ ಅದು ಬಿಜೆಪಿ ಫೇವರ್ ಆಗಿರುತ್ತೆ. ಅದೇ ರೀತಿಯಾಗಿ ಅನ್ಯ ಭಾಷಿಕರು ಹೆಚ್ಚು ಪ್ರಮಾಣದಲ್ಲಿದ್ದಾರೆ. ಅದು ಕೂಡ ಹಿಂದಿ ಬೇರೆ ಬೇರೆ ಪ್ರಾಂತ್ಯದ ಜನರು ಇಲ್ಲಿ ಬಂದಿದ್ದಾರೆ. ಅದು ಕೂಡ ಬಿಜೆಪಿ ಫೇವರ್ ಆಗುತ್ತೆ ಅನ್ನೋದು ಒಂದು ವಿಚಾರ. ಅದೇ ರೀತಿಯಾಗಿ ಜಾತಿ ಲೆಕ್ಕಾಚಾರಗಳಂತೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಕೂಟಕ್ಕೆ ಒಂದು ಪ್ಲಸ್ ಆಗುತ್ತೆ. ಅದೇ ರೀತಿಯಾಗಿ ಹಿಂದೆ ಕ್ಷೇತ್ರ ವಿಂಗಡಣೆ ಮಾಡುವಾಗ ಬಿಜೆಪಿ ತಮಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ವಿಂಗಡಣೆಗಳನ್ನ ಮಾಡ್ಕೊಂಡಿತ್ತು ಅಂತ ಹೇಳಿ ಇವೆಲ್ಲವೂ ಕೂಡ ಬಿಜೆಪಿ ಪ್ಲಸ್ ಆಗ್ತಾ ಇದೆ. ಹೀಗಾಗಿ ಈಗ ಈ ಒಂದು ಚುನಾವಣೆಯಲ್ಲಿ ಹಿಂದೆ ಕಾರ್ಪೊರೇಟರ್ ಆಗಿದ್ದವರು ಅಥವಾ 2-3 ಬಾರಿ ಹಿಂದೆ ಕಾರ್ಪೊರೇಟರ್ ಆಗಿದ್ದರು ಎಲ್ಲರೂ ಕೂಡ ಯಾವ ಪಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಒಂದಿಷ್ಟು ಲೆಕ್ಕಾಚಾರಗಳಾಗ್ತಾ ಇದಾರಲ್ಲ, ಅವ್ರನ್ನ ಸೆಳೆಯಲಿಕ್ಕೆ ಬಿಜೆಪಿ ಮುಂದಾಗಿದೆ. ಕಾರಣ ಎಷ್ಟೇ, ಕಾಂಗ್ರೆಸ್ ಸೋಲುತ್ತೆ ಅನ್ನೋದು ಅವರಿಗೆ ಕನ್ವಿನ್ಸ್ ಅನ್ನು ಮಾಡೋದು, ಸರ್ವೆ ರಿಪೋರ್ಟ್ಗಳನ್ನು ಕೂಡ ತೋರಿಸೋದು. ಈ ಮೂಲಕವಾಗಿ ಬಿಜೆಪಿ ಗೆಲ್ಲುವ ಪಕ್ಷ ಬಿಜೆಪಿಗೆ ಬರಬೇಕು. ಟಿಕೆಟ್ ಸಿಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆದ್ರೆ ನೀವು ಬಿಜೆಪಿಗೆ ಬಂದ್ರೆ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಅನ್ನೋದ್ರ ಮೂಲಕವಾಗಿ ಅವ್ರನ್ನ ಸೆಳೆಯಲಿಕ್ಕೆ ಬಿಜೆಪಿ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಬಾಬಾ ಅಂದ್ರೆ 5 ಪಾಲಿಕೆಯಲ್ಲಿ 1 ಪಾಲಿಕೆ ಗೆಲ್ಲಬಹುದು ಬಿಟ್ರೆ ಮ್ಯಾಜಿಕ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಆಗೋದಿಲ್ಲ ಅಂತೇಳಿ ಬಿಜೆಪಿ ನಾಯಕರ ಲೆಕ್ಕಾಚಾರ. ಇದಕ್ಕೆ ಸಂಬಂಧಪಟ್ಟ ಎಲ್ಲೆಲ್ಲ ಸಭೆ ಮಾಡಿದ್ರು ಕೂಡ ಇದೇ ಲೆಕ್ಕಾಚಾರಗಳನ್ನು ಹಾಕೊಂಡು ಹೋಗ್ತಾ ಇದೆ. ಈ ಮೂಲಕವಾಗಿ ಮಾಜಿ ಕಾರ್ಪೊರೇಟರ್ಗಳನ್ನ ಬಿಜೆಪಿ ಅಂತ ಸೆಳೆಯೋದು, ಈ ಮೂಲಕವಾಗಿ ವೋಟ್ ಗೇಜ್ ಅನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.